ಕಾಂಗ್ರೆಸ್ನಲ್ಲಿ ಸಂಪುಟ ಪುನಾರಚನೆ ವರ್ಸಸ್ ಅಧಿಕಾರ ಹಂಚಿಕೆ. ನವೆಂಬರ್ ಮುಗಿಯುವವರೆಗೂ ಕೂಡ ಡಿಕೆ ಶಿವಕುಮಾರ್ ಅವರಿಂದ ಕಾದು ನೋಡುವ ತಂತ್ರ. ಸಂಪುಟ ಪುನಾರಚನೆ ಚರ್ಚೆಯಾದ್ರೂ ಕೂಡ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದು ಯಾಕೆ ಹಾಗಾದ್ರೆ? ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಆಪ್ತರ ಎದುರು ಡಿಸಿಎಂ ಡಿಕೆ ಶಿವಕುಮಾರ್ ಆತ್ಮವಿಶ್ವಾಸದ ಮಾತುಗಳನ್ನಾಡಿದ್ದಾರೆ. ನನ್ನನ್ನ ಯಾರೂ ಕೂಡ ಕೆರಳಿಸೋದಕ್ಕೆ ಆಗಲ್ಲ, ನಾನು ಯಾವ ಕಾರಣಕ್ಕೂ ಕೆರಳೋದಿಲ್ಲ, ತಾಳ್ಮೆಯೇ ನನ್ನ ಗುರು, ನವೆಂಬರ್ ಅಂತ್ಯದವರೆಗೆ ಡಿಸ್ಟರ್ಬ್ ಆಗಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ನಾನು ಎಲ್ಲಿ ಏನ್ ಮಾತಾಡಬೇಕೋ ಅದು ಗೊತ್ತಿದೆ ನನಗೆ, ಅಲ್ಲಿ ಅದನ್ನು ಮಾತಾಡ್ತೀನಿ, ಅಲ್ಲಿಯವರೆಗೂ ನೀವು ಸುಮ್ಮನಿದ್ರೆ ಅಷ್ಟೇ ಸಾಕು ಅಂತ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತ ಶಾಸಕರ ಎದುರು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ವಿಶ್ವಾಸದ ನುಡಿಗಳನ್ನ ಹೇಳೋ ಮೂಲಕ ತಮ್ಮ ಆಪ್ತ ಶಾಸಕರಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಎಲ್ಲಿ ಯಾರ ಜೊತೆಗೆ ಹೇಗೆ ಮಾತಾಡಬೇಕೋ ಗೊತ್ತಿದೆ, ಅದನ್ನ ನಾನು ಮಾಡ್ತೀನಿ, ಅಲ್ಲಿವರೆಗೂ ಕೂಡ ನೀವು ಸುಮ್ಮನಿರಿ. ಇದು ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಹೇಳಿರುವಂತಹ ಮಾತು. ಸಂಪುಟ ಪುನಾರಚನೆ ಚರ್ಚೆಯಾದ್ರೂ ಕೂಡ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರೆ. ಆಪ್ತ ಶಾಸಕರ ಎದುರು ಆತ್ಮವಿಶ್ವಾಸದ ಮಾತಾಡಿದ್ದಾರೆ. ನವೆಂಬರ್ನಲ್ಲೇ ಅಧಿಕಾರ ಹಂಚಿಕೆ ಆಗಬಹುದು ಅನ್ನೋದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ. ಹಾಗಾಗಿ ನನ್ನನ್ನು ಯಾರೂ ಕೂಡ ಕೆರಳಿಸೋದಕ್ಕಾಗಲ್ಲ, ಯಾವ ಕಾರಣಕ್ಕೂ ಕೂಡ ನಾನು ಕೆರಳೋದಿಲ್ಲ ಅಂತ ಹೇಳಿದ್ದಾರೆ. ನವೆಂಬರ್ ಅಂತ್ಯದ ತನಕ ನಾನು ಡಿಸ್ಟರ್ಬ್ ಆಗಲ್ಲ, ನಾನು ಎಲ್ಲಿ ಏನು ಮಾತಾಡಬೇಕು ಅದೆಲ್ಲವೂ ಕೂಡ ನಂಗೆ ಗೊತ್ತಿದೆ, ಅಲ್ಲಿ ಮಾತಾಡ್ತೀನಿ, ಅಲ್ಲಿವರೆಗೂ ನೀವು ಯಾರೂ ಕೂಡ ಮಾತಾಡಬೇಡಿ, ಸುಮ್ಮನಿದ್ರೆ ಸಾಕು ಪ್ಲೀಸ್. ಈ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ಆಪ್ತರ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ. ಹೈಕಮಾಂಡ್ ಎದುರು ಮಾತನಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಅವರು ಪರೋಕ್ಷವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ತಮ್ಮ ಆಪ್ತರ ಜೊತೆಗೆ ಮಾತನಾಡುವಂತಹ ಸಂದರ್ಭದ ಮಾತುಗಳು ಇದು. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಈಗ ಕಾದು ನೋಡುವ ತಂತ್ರಕ್ಕೆ ಜಾರಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಂಪುಟ ಪುನಾರಚನೆಯ ಕುರಿತಾಗಿ ಚರ್ಚೆಗಳು ನಡೀತಾ ಇದೆ, ಆದ್ರೂ ಕೂಡ ಡಿಕೆ ಶಿವಕುಮಾರ್ ಮೌನಕ್ಕೆ ಜಾರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ಷಿಪ್ರ ಕ್ರಾಂತಿಗೆ ಕ್ಷಣಗಣನೆ. ಸಿದ್ದು ಸರ್ಕಾರಕ್ಕೆ ಹೈಕಮಾಂಡ್ನಿಂದ ಮೇಜರ್ ಸರ್ಜರಿ ಆಗುತ್ತಾ? ಶೀಘ್ರದಲ್ಲೇ ನಡೆಯಲಿದೆಯಾ ಸಂಪುಟ ಪುನಾರಚನೆ? ಹಾಗಾದ್ರೆ ಸಚಿವ ಸಂಪುಟ ಪುನಾರಚನೆ ಆಟಕ್ಕೆ ಕೈ ಹಾಕಿದ್ದು ಯಾಕೆ ಮುಖ್ಯಮಂತ್ರಿಗಳು? ಸಿದ್ದರಾಮಯ್ಯ ಬಣದ ನಿದ್ದೆಗೆಡಿಸಿದೆ ಡಿಕೆ ಶಿವಕುಮಾರ್ ರಣತಂತ್ರ. ಇತ್ತೀಚೆಗೆ ಸೈಲೆಂಟ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರ ಬಗ್ಗೆ ಡಿಸಿಎಂ ತುಟಿ ಬಿಸ್ತಾ ಇಲ್ಲ. ಡಿಸಿಎಂ ಸೈಲೆಂಟ್ ಭಂಗ ಮಾಡೋದಿಕ್ಕೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡ್ತಾ ಇದ್ದಾರೆ. ಮೌನವಾಗಿರುವವರು ಡೇಂಜರ್ ಅಂತ ಮುಖ್ಯಮಂತ್ರಿಗಳಿಗೂ ಕೂಡ ಗೊತ್ತಿದೆ. ಸಚಿವ ಸಂಪುಟ ಪುನರಚನೆ ಅಸ್ತ್ರವನ್ನ ಅದೇ ಕಾರಣಕ್ಕೆ ಬಿಟ್ಟರೆ ಹಾಗಾದ್ರೆ ಸಿದ್ದರಾಮಯ್ಯ ಸಚಿವ ಸಂಪುಟ ಪುನರಚನೆ ಅಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ ಮುಖ್ಯಮಂತ್ರಿಗಳು. ಸಂಪುಟದ ಸಹೋದ್ಯೋಗಿಗಳಿಗೆ ಡಿನ್ನರ್ ಮೀಟಿಂಗ್ ಕೂಡ ಆಯೋಜನೆ ಮಾಡಿದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಮೌನ ಮುರಿಯುವ ಪ್ಲಾನ್ ಮಾಡಿದ್ದಾರೆ. ಯಾರ ಬಳಿಯೂ ಕೂಡ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಅಧಿಕಾರ ಹಂಚಿಕೆಯ ಚೆಸ್ ಗೇಮ್ನಲ್ಲಿ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ದಾಳವನ್ನ ಪ್ರಯೋಗ ಮಾಡಿರೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸಿದ್ದರಾಮಯ್ಯ ಅವರ ಬಣದ ನಿದ್ದೆಗೆಡಿಸಿದೆ ಡಿಕೆ ಶಿವಕುಮಾರ್ ಅವರ ಈ ಮೌನ. ಇತ್ತೀಚೆಗೆ ಸೈಲೆಂಟ್ ಆಗೋಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ರು ಕೂಡ ತುಟಿ ಬೀಸ್ತಾ ಇಲ್ಲ. ಯಾರ ಬಳಿಯೂ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.